ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ವೇ, ಇಷ್ಟೆಲ್ಲ ಆದ್ರೂ ಈ ಅಕ್ಕನ ಮೇಲೆ ನಿನಗೆ ಕೋಪ ಬರ್ತಿಲ್ವಾ? ಅಂತದ್ ನೀನೇನು ಮಾಡಿಲ್ವಲ್ಲೇ. ಇಲ್ಲ ಆಗ್ತಿರೋದೆಲ್ಲ ಇನ್ನೇನ್ ಹಾಗಿದ್ರೆ? ಅಕ್ಕ ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೋ. ನಾನ್ ಪ್ರೀತಿಸಿದ ಹುಡುಗನ್ಗೋಸ್ಕರ ನೀನು ಮನೆಯವ್ರನ್ನೆಲ್ಲ ಎದುರಾಕೊಂಡೆ. ರಂಗನ್ ವಿಚಾರಕ್ಕೆ ನೀನ್ ಪ್ರಾಣ ಕೊಡಕ್ ಬಂದೆ. ಅಥರ್ವನ್ನ ಕೇಡಿಗಳಿಂದ ಕಾಪಾಡಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ದೆ. ನಮ್ ಸಂಸಾರ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅದಕ್ಕೆ ಕಾರಣನೇ ನೀನು. ಆದ್ರೆ ನಾನ್ ನಿನಗೇನ್ ಮಾಡ್ದೆ? ಅಪ್ಪಂಗೇನ್ ಮಾಡ್ದೆ ಸಿಂಧು? ಸ್ವಾಭಿಮಾನದಿಂದ ತಲೆ ಎತ್ತು ಬದುಕ್ತಾ ಇದ್ದಿದ್ ನಮ್ಮಪ್ಪ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ದೆ. ಅಷ್ಟೇ ಯಾಕೆ, ಈಗ್ಲೇ ನೋಡಿದ್ಯಲ್ಲ ಅಪ್ಪ ಧರ್ಮೇಂದ್ರ ಅಂಕಲ್ ಕಾಲ್ ಹಿಡ್ಕೊಂಡಿತ್ತು. ಮಗಳಾಗಿ ಅಪ್ಪ ಅಮ್ಮ ತಲೆ ಎತ್ಕೊಂಡು ಓಡಾಡೋ ಅಂತ ಕೆಲ್ಸ ಮಾಡ್ಬೇಕು. ನನ್ ಹಾಗೆ ತಲೆ ತಗ್ಸೋ ಅಂತ ಕೆಲ್ಸ ಅಲ್ಲ. ಅಮ್ಮನು ನಮ್ಮಿಂದ ದೂರ ಆಗ್ಬಿಟ್ಲಲ್ಲೇ. ಇವತ್ತು ಅಪ್ಪನ್ನ ಈ ಮನೆಯವರು ಹೀಗೆಲ್ಲ ಮಾತಾಡೋದನ್ನೇನಾದ್ರೂ ನೋಡುತ್ತಿದ್ರೆ ಅಮ್ಮ ನನಗ್ ಕ್ಷಮಿಸ್ತಿದ್ಲ? ಖಂಡಿತವಾಗ್ಲೂ ಇಲ್ಲ. ಮನೆಗ್ ಬಂದ ಅಪ್ಪಂಗೆ ಒಂದು ತುತ್ತು ಅನ್ನ ಹಾಕೋ ಭಾಗ್ಯನೂ ನನಗಿಲ್ಲ ಅಂದ್ರೆ ನನ್ನಂತ ಮಗಳಿರ್ಬೇಕಾ? ಅಕ್ಕ ಏನ್ ಮಾತಾಡ್ತಿದ್ಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ಅಪ್ಪ ಅಮ್ಮನ ಒಪ್ಪಿಗೆ ಇಲ್ದಲೆ ಮಾಡೋ ಅಂತ ಕೆಲ್ಸಗಳೆಲ್ಲ ಹೀಗೆ ಆಗೋದು. ನಾನ್ ಮಾಡಿದ ತಪ್ಪಿಗೆ ನನ್ನನ್ನು ಯಾರು ಏನ್ ಬೇಕಾದ್ರೂ ಅನ್ಲಿ, ನಾನ್ ಸಹಿಸ್ಕೊಳ್ತೀನಿ, ತಲೆ ಕೆಡ್ಸ್ಕೊಳ್ಳೋದಕ್ ಹೋಗಲ್ಲ. ಆದ್ರೆ ನನ್ನಿಂದ ನೀವೆಲ್ಲರೂ ಅನ್ಭವಿಸ್ತಿರೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಕಣೆ. ನನ್ನಮ್ಮನ ಜಾಗದಲ್ಲಿ ನಿಂತು ನಾನ್ ನಿನಗ್ ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನೆಲ್ಲ ನೀನ್ ನನಗ್ ಮಾಡ್ತಿದ್ಯಾ. ನನಗೋಸ್ಕರ ನಿನ್ ಜೀವನನೇ ತ್ಯಾಗ ಮಾಡ್ಬಿಟ್ಟಲ್ಲೇ. ಸಾಧ್ಯ ಆದ್ರೆ ದಯವಿಟ್ಟು ಈ ಅಕ್ಕನ್ ಕ್ಷಮಿಸ್ಬಿಡು ಸಿಂಧು. ಯಾಕಕ್ಕ ಹೀಗೆಲ್ಲ ಮಾಡ್ತಿದ್ಯಾ? ನನ್ನಂತೋಳ್ಗೆ ಸುಂದರವಾದ ಜೀವನ ಎಲ್ಲ ಬರೀ ಭ್ರಮೆ ಅಷ್ಟೆ. ನನ್ನಿಂದ ನನ್ನ ತವ್ರ ಮನೆ ಸರ್ವನಾಶ ಆಗೋಯ್ತು. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ನೋಡಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಅಕ್ಕ ಪ್ಲೀಸ್ ಸುಮ್ನೆ ಇರು, ಎಲ್ಲಾನು ಸರಿ ಹೋಗುತ್ತೆ. ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೋ. ಗೊತ್ತಾಗ್ತಿಲ್ಲ ಕಣೆ, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನಂತ ಪಾಪಿ ಹೊಟ್ಟೆನಲ್ಲಿ ಹುಟ್ಟಿರೋ ಈ ಮಗು ಕೂಡ ನನ್ನಿಂದ ಈ ಮನೆಯವ್ರ ಕೈಲೆಲ್ಲ ಮಾತ್ ಕೇಳೋ ಹಾಗಾಗೋಯ್ತು. ಅಕ್ಕ ಇನ್ ಒಂದು ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಸುಮ್ನೆ ಇರು. ನೀನು ನಿನ್ ಮಗುಗ್ ತಾಯಿಯಾಗಿ ಅಥರ್ವಂಗ್ ಒಳ್ಳೆ ಹೆಂಡತಿಯಾಗಿ ಖುಷಿಯಾಗಿರ್ಬೇಕು. ನಿನ್ ಖುಷಿನ ಕಿತ್ಕೊಂಡು ನಾನ್ ನೆಮ್ಮದಿಯಾಗಿರ್ಬೇಕು ಸಿಂಧು. ನಿನ್ನ ನೆಮ್ಮದಿನ ಹಾಳ್ ಮಾಡಕ್ ಬಂದವರು 10 ನಿಮಿಷನೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಾರ್ದು. ಹಾಗ್ ಮಾಡ್ತೀನಿ.